ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಒಂದು ಅಮಾನವೀಯ ಘಟನೆಯ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಅದು ನಾಗಾಲ್ಯಾಂಡ್ನಲ್ಲಿ ನಡೆದದ್ದು. ಸೈನಿಕರು 14 ನಾಗರಿಕರನ್ನು ಹತ್ಯೆ ಮಾಡಿದರು. ಸೈನ್ಯಕ್ಕೆ ಒಂದು ಮನಸ್ಥಿತಿ ಇರುತ್ತೆ. ಸೈನ್ಯ ಮಾತ್ರ ಅಲ್ಲ, ಯಾರ ಕೈಲಿ ಶಸ್ತ್ರಾಸ್ತ್ರಗಳಿರುತ್ತೋ ಅವರು ಯಾರನ್ನು ಕೊಲ್ಲುವುದಕ್ಕೆ ಹಪಹಪಿಸ್ತಾ ಇರ್ತಾರೆ. ನೋಡಿ, ಭಾಳಷ್ಟು ಜನ ಪಿಸ್ತೂಲ್ಗಳನ್ನು ಇಟ್ಕೊಂಡಿರ್ತಾರೆ, ರಿವಾಲ್ವರ್ ಇಟ್ಕೊಂಡಿರ್ತಾರೆ. ಅಂಥವ್ರ ಕೈಗೆ ಒಂದು ತುರಿಕೆ ಇರುತ್ತೆ. ಎಲ್ಲ ಶಸ್ತ್ರಾಸ್ತ್ರಗಳು ಹಿಂಸಾ ಪ್ರಚೋದಕವಾಗಿರ್ತವೆ ಅಂತ. ಸದಾ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿರುವ ಸೈನಿಕರ ಮನಸ್ಥಿತಿ ಹೇಗಿರಬಹುದು ಆಲೋಚನೆ ಮಾಡಿ. ನಮ್ಮಲ್ಲಿ ಸೈನಿಕರನ್ನು ಹೆಚ್ಚು ವೈಭವೀಕರಿಸಲಾಗುತ್ತೆ. ಸೈನಿಕರ ಜೊತೆಗೆ ದೇಶ ಪ್ರೇಮ ಅನ್ನುವುದನ್ನು ಅಂಟಿಸಲಾಗುತ್ತೆ. ಆದರೆ ಸೈನ್ಯಕ್ಕಿರುವ ಹಿಂಸಾ ಪ್ರವೃತ್ತಿಯ ಬಗ್ಗೆ ಆಲೋಚನೆ ಮಾಡುವವರು ಕಡಿಮೆ. ಹಾಗಿದ್ರೆ ನಾಗಾಲ್ಯಾಂಡ್ನಲ್ಲಿ ನಡೆದದ್ದೇನು ಗೊತ್ತಿರ್ಬೋದು. ಈ ವಿಚಾರದಲ್ಲಿ ನಿನ್ನೆ ಸಂಸತ್ತಿನಲ್ಲಿ ಕೂಡ ಬಹಳ ಗಂಭೀರವಾದ ಚರ್ಚೆಗಳು ನಡೆದವು. ಅದು ಸಂಸತ್ತಿನಲ್ಲಿ ಪ್ರತಿನಿಧಿಸಿತು. ತಕ್ಷಣ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾನೂನನ್ನು ಹಿಂದಕ್ಕೆ ಪಡೆಯಬೇಕು ಅನ್ನೋ ಒತ್ತಾಯ ಕೂಡ ನಡೀತು. ಈ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರವನ್ನು ಕೊಟ್ಟಿದ್ದು ಮೋದಿ ಸರ್ಕಾರ. ಇದು ಅಪಾಯಕಾರಿಯಾದದ್ದು. ಸೈನಿಕರು ಯಾರನ್ನು ಬೇಕಾದರೂ ಹೊಡೆದಾಕಬಹುದು, ಕೊಲ್ಲಬಹುದು ಅನ್ನೋದಿದೆಯಲ್ಲ, ಇದು ಸರ್ಕಾರಿ ಪ್ರಚೋದಿತ ಕಗ್ಗೊಲೆ ಅಂತ. ಸರ್ಕಾರವೇ ಸೈನ್ಯಕ್ಕೆ ಅಧಿಕಾರವನ್ನು ಕೊಟ್ಟು ಹೊಡೆದಾಕಂಥದ್ದು. ನೀವು ಅರ್ಥ ಮಾಡ್ಕೋಬೇಕಾದ್ದೇನು ಗೊತ್ತಾ? ನಮ್ಮ ಈಶಾನ್ಯ ರಾಜ್ಯಗಳಿವೆಯಲ್ಲ, ಅದರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಅವರು ಅದು ತುಂಬ ಡಿಫ್ರೆಂಟ್ ಆದ ರಾಜ್ಯಗಳು ಕಂಡ್ರೆ, ಈಶಾನ್ಯ ರಾಜ್ಯಗಳು, ಅವರ ಸಂಸ್ಕೃತಿ, ಮಣಿಪುರ, ನಾಗಾಲ್ಯಾಂಡು. ಅಲ್ಲಿ ಇನ್ಸರ್ಜೆನ್ಸಿ ಇದೆ, ಕೆಲವು ಭಯೋತ್ಪಾದಕ ಸಂಘಟನೆಗಳಿವೆ ಅನ್ನೋದು ನಿಜ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಯಾಕೆ ಈಶಾನ್ಯ ರಾಜ್ಯಗಳಲ್ಲಿ ಇಂಥದ್ದು ಶುರುವಾಗುತ್ತೆ ಅನ್ನೋದು, ಯಾಕೆ ಹಿಂಸಾ ಚಟುವಟಿಕೆಗಳು ನಡೀತವೆ, ಯಾಕೆ ಅಲ್ಲಿಯ ಜನ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡಿದ್ದಾರೆ ಅಂತ ಅಂದರೆ ಭಾರತದ ಮುಖ್ಯ ವಾಹಿನಿಗೆ ಅವರು ಸೇರಿಸುವುದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಅದರದಲ್ಲೆಲ್ಲ ನಾವು ವಿಫಲವಾಗಿದ್ದೀವಿ. ಆ ಪ್ರದೇಶದ ಜನರ ಸಂಸ್ಕೃತಿ, ಅವರ ಬದುಕು, ಜನಜೀವನ ಎಲ್ಲವನ್ನು ಅರ್ಥ ಮಾಡಿಕೊಂಡು ಅವರು ನಮ್ಮೊಳಗೆ ಒಬ್ಬರನ್ನಾಗಿ ಮಾಡಿಕೊಳ್ಳೋ ಪ್ರಕ್ರಿಯೆ, ಅದು ಸಾಧ್ಯ ಇಲ್ಲದಾಗ ಇಂಥ ಸಂದರ್ಭದಲ್ಲಿ ಹುಟ್ಟುತ್ತವೆ. ಅದಕ್ಕೆ ನಾನು ಇನ್ನೊಂದು ದಿನ ಅದರ ಬಗ್ಗೆ ವಿಚಾರವಾಗಿ ಮಾತಾಡ್ತೀನಿ. ಆದರೆ ಮಣಿಪುರದಲ್ಲಿ ನೋಡಿ, ಅದರ ಹಲವು ವಿಡಿಯೋಗಳು ಕೂಡ ತಾವು ಗಮನಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ ಅಂತ. ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಗಡಿ ಪ್ರದೇಶಗಳಲ್ಲಿ ನೆಲೆಸಿರುವ ಜನರ ಜೊತೆ ಭಾವನಾತ್ಮಕ ನಂಟು ಅಗತ್ಯ ಅನ್ನುವ ಒತ್ತಾಯ ಸಂಸತ್ನಲ್ಲಿ ಕೇಳಿಬಂತು. ಭಾವನಾತ್ಮಕ ನಂಟು ಇರಬೇಕು ಅಂತ. ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಗೊತ್ತಾ, ಇದು ಎಸ್ಪೆಷಲಿ ಈಗಲೂ ನನಗೆ ಹಾಗೆ ಅನಿಸುತ್ತೆ. ನಾವು ಭಾರತದ ಬಗ್ಗೆ ಮಾತನಾಡುವಾಗ ನಾವು ಕ್ಯಾಲೆಂಡರ್ ಭಾರತ ಮಾತೆಯ ಚಿತ್ರವನ್ನು ಇಟ್ಟುಕೊಂಡು ಪೂಜೆ ಮಾಡುವ ಜನ ನಾವು. ನಮಗೆ ಭಾರತ ಅಂದರೆ ಕ್ಯಾಲೆಂಡರ್. ಆದರೆ ನಿಜವಾಗಿ ಹಾಗಲ್ಲ ಅಂತ. ಯಾವಾಗ ಅಲ್ಲಿಯ ಜನ ಸಮುದಾಯವನ್ನು ನಾವು ಒಳಗೊಳ್ಳುವುದಿಲ್ವೋ ಅಲ್ಲಿವರೆಗೆ ಯಾವುದು ಪೂರ್ಣ ಆಗಲ್ಲ. ಆ ಜನ ಸಮುದಾಯವನ್ನು ಭಾವನಾತ್ಮಕವಾಗಿ ಒಳಗೊಳ್ಳಬೇಕು, ನೀವು ಪ್ರತ್ಯೇಕವಾದ ಅಲ್ಲ ಅಂತ. ಭಾಳಷ್ಟು ಈ ಬುಡಕಟ್ಟು, ಈಶಾನ್ಯ ರಾಜ್ಯಗಳಿರೋ ಬುಡಕಟ್ಟುಗಳಿದಾರಲ್ಲ, ಅವರು ಮಂಗೋಲಿಯನ್ ಮೂಲದಂತೆ ಕಾಣ್ತಾರೆ. ಮಂಗೋಲಿಯನ್ ಮೂಲ ಅಂದರೆ ಗೊತ್ತಲ್ವ ನಿಮಗೆ? ಚೀನಿ ಟೈಪು, ಈ ಚಪ್ಪಡೆ ಮೂಗಿರುತ್ತೆ, ಇನ್ನೊಂದಿರುತ್ತೆ. ಆ ಕಾರಣಕ್ಕೆ ಅವ್ರ ಮೇಲೆ ಟ್ರೋಲ್ ಮಾಡಿದ್ದು, ಇನ್ನೊಂದು ಮಾಡಿದ್ದು, ಬೇರೆ ಕಥೆಗಳಿವೆ. ಆದರೆ ಅವರನ್ನು ಒಳಗೊಳ್ಳುವಿಕೆ ಹೇಗೆ ಅನ್ನೋದು ಆಲೋಚನೆ ಮಾಡಬೇಕು. ಅವರ ಸಂಸ್ಕೃತಿ, ಪರಂಪರೆ, ಸಾಹಿತ್ಯ ಎಲ್ಲದೂ ಕೂಡ ಸೇರಿ ನಮ್ಮವರನ್ನಾಗುವುದು, ಅದು ಬಹುತ್ವ ಅಂತ. ಅನೇಕತೆಯಲ್ಲಿ ಏಕತೆ ಅಂತ ನಾವು ಮಾತಾಡ್ತೀವಿ. ಅಂತಹ ಯತ್ನವನ್ನು ನಡೆಸಿದರೆ ಈ ಸಶಸ್ತ್ರ ಪಡೆಗಳಿಗೆ ವಿಶೇಷಾಧಿಕಾರವನ್ನು ಕೊಟ್ಟಿದ್ದಿದೆಯಲ್ಲ,
ಇದು ತುಂಬ ಅಪಾಯಕಾರಿಯಾದ ಬೆಳವಣಿಗೆ. ಇದನ್ನು ಮೋದಿ ಸರ್ಕಾರ ಅಂದರೆ ಬಂದೂಕಿನ ನಳಿಗೆಯ ಮೂಲಕ ನೀವು ಎಲ್ಲ ಆಡಳಿತವನ್ನು ನಡೆಸುವಂಥದ್ದು, ಸೈನ್ಯವನ್ನು ಮುಂದಿಟ್ಟುಕೊಂಡು ಏಕತೆಯ ಪಾಠವನ್ನು ಹೇಳುವಂಥದ್ದು ಅಲ್ವಾ. ಬಂದೂಕನ್ನು ಹಿಡಿದು ನಿಮ್ಮ ಎದೆ ಮೇಲೆ ಹಿಡಿದು ನೀವು ಭಾರತೀಯರು ಹುಷಾರ ಅನ್ನುವಂಥದ್ದು. ಈ ಮನಸ್ಥಿತಿ ಅಪಾಯಕಾರಿಯಾದ. ನಮ್ಮ ಭಾರತ ಹಾಗಲ್ಲ. ನಮ್ಮ ಭಾರತ, ಯಾಕೆಂದರೆ ನೀವು ಭಾರತ ಅನ್ನುವುದೇ ಒಂದು ದೇಶದ ಒಳಗಡೆ ಹಲವು ದೇಶಗಳಿವೆ ಅಂತ. ಇದನ್ನು ಅರ್ಥ ಮಾಡಿಕೊಳ್ಳಲಾರದ ಅಧಿಕಾರಸ್ಥರು ಅಯೋಗ್ಯರು. ಯಾಕೆಂದರೆ ಜಮ್ಮು ಕಾಶ್ಮೀರದ ಸಂಸ್ಕೃತಿ ಬೇರೆ, ಈಶಾನ್ಯ ರಾಜ್ಯಗಳ ಸಂಸ್ಕೃತಿ ಬೇರೆ, ಮಧ್ಯ ಭಾರತದ ಸಂಸ್ಕೃತಿ ಬೇರೆ, ಪೂರ್ವ ಭಾರತದ ಸಂಸ್ಕೃತಿ ಬೇರೆ, ಪಶ್ಚಿಮ ಭಾರತದ ಸಂಸ್ಕೃತಿ ಬೇರೆ, ದಕ್ಷಿಣ ಭಾರತದ ಸಂಸ್ಕೃತಿ ಬೇರೆ. ನಮ್ಮದೆಲ್ಲ ಫಾರ್ ಎಕ್ಸಾಂಪಲ್ ನೀವು ದಕ್ಷಿಣ ಭಾರತಕ್ಕೆ ಬನ್ನಿ, ಕನ್ನಡರ ಸಂಸ್ಕೃತಿ ಪರಂಪರೆ ಬೇರೆ, ತಮಿಳರದ್ದು ಬೇರೆ, ತೆಲುಗರದ್ದು ಬೇರೆ, ಮಲಯಾಳಿಗಳದ್ದು ಬೇರೆ. ಅವರೆಲ್ಲ ಅದ್ಭುತ, ಇವರೆಲ್ಲ ಒಂದಾಗಿ ಬದುಕುವ ಗ್ರೇಟ್ನೆಸ್ ಇದೆ. ಆದರೆ ಇದನ್ನು ಭಾರತೀಯ ಜನತಾ ಪಕ್ಷ ಅರ್ಥ ಮಾಡ್ಕೊತಿಲ್ಲ ಅಂತ. ಅವರ ಮೂಲ ತತ್ವ ನಂಬಿಕೆಗಳೇನಿವೆ, ಅವರು ಭಾರತದ ಕಲ್ಪನೆ ಇದೆಯಲ್ಲ, ಅವರು ಭೂಮಿಗೆ ಮಾತ್ರ, ಅಂದರೆ ಅವರು ಒಂದು ರೀತಿಯ ರಿಯಲ್ ಎಸ್ಟೇಟ್ ಏಜೆಂಟ್ರಂತೆ ಕೆಲಸ ಮಾಡ್ತಾರೆ. ಅವರಿಗೆ ಭೂಮಿ ಮುಖ್ಯವೇ ಹೊರತು ಅಲ್ಲಿಯ ಜನ ಅಲ್ಲ ಅಂತ. ಇದು ಕಾಂಗ್ರೆಸ್ ಕೂಡ ಅಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ತಾ ಬಂದಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಟೇಕ್ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದ ಜನರನ್ನು ಒಳಗೊಳ್ಳುವ ಕೆಲಸವನ್ನಾಗಲಿ, ಈಶಾನ್ಯ ರಾಜ್ಯಗಳ ಜನರನ್ನು ಒಳಗೊಳ್ಳುವ ಕೆಲಸವನ್ನಾಗಲಿ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಮಾಡಬೇಕಾಗಿತ್ತು. ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಒಂದು ಕೆಲಸ ನಡೀಬೇಕಾಗಿತ್ತು. ದುರ್ದೈವ ಅಂದರೆ ಕಾಂಗ್ರೆಸ್ ಆ ಕೆಲಸವನ್ನು ಮಾಡಲೇ ಇಲ್ಲ. ಕಾಂಗ್ರೆಸ್ ವೋಟಿನ ರಾಜಕಾರಣ ಮಾಡ್ತಾ ಬಂತು, ಬಂದೂಕಿನ ರಾಜಕಾರಣವನ್ನು ಮಾಡ್ತಾ ಬಂತು. ಈಗ ಭಾರತೀಯ ಜನತಾ ಪಕ್ಷ ಕೂಡ ಅದು ಬಂದೂಕಿನ ರಾಜಕಾರಣವನ್ನು ಮಾಡ್ತಾ ಇದೆ ಅಂತ. ಬಂದೂಕನ್ನು ಹಿಡಿದು ಜನರನ್ನು ಬಗ್ಗು ಬಡಿಯುವಂಥ ಕೆಲಸ, ಧ್ವನಿಯನ್ನು ಹತ್ತಿಕ್ಕುವಂಥ ಕೆಲಸ, ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಬೇರೆ. ಮೂಲಭೂತವಾಗಿ ನಾನು ಹಿಂಸಾಚಾರವನ್ನು ವಿರೋಧ ಮಾಡುವವನು, ಬಂದೂಕು ಹಿಡಿಯುವವನು, ಅವರು ಯಾರೇ ಸಶಸ್ತ್ರಗಳನ್ನು ಹಿಡಿದು ಹೋರಾಟ ಮಾಡುವವರು ಅಂಥ ಹೋರಾಟಗಳನ್ನು ನಾನು ವಿರೋಧಿಸ್ತೇನೆ. ಯಾಕಂದರೆ ನಮಗೆ ಗಾಂಧಿ ನನಗೆ ಬಹಳ ಮುಖ್ಯ ಅಂತ ನಂಬಿದವನು ನಾನು. ಆದ್ದರಿಂದ ಈಶಾನ್ಯ ರಾಜ್ಯಗಳಲ್ಲಿ ನಡೆಯುವ ಈ ಒಂದು ಸಶಸ್ತ್ರ ಹೋರಾಟ ಏನಿದೆ ಅದನ್ನು ನಾನು ವಿರೋಧ ಮಾಡಿದೆ. ನಕ್ಸಲ್ ಹೋರಾಟವನ್ನು ನಾನು ವಿರೋಧ ಮಾಡಿದೆ, ನಕ್ಸಲೀಯರನ್ನು ನಾನು ವಿರೋಧ ಮಾಡಿದೆ, ಎಲ್ಲ ಹಿಂಸಾ ಚಟುವಟಿಕೆಗಳನ್ನು ನಾನು ವಿರೋಧ ಮಾಡ್ತೇನೆ. ಅದರಂತೆ ಸೈನಿಕರು ನಡೆಸುವ ಹಿಂಸೆಯನ್ನು ಕೂಡ, ಸೈನಿಕರ ಅವರಿಗೆ ವಿಶೇಷಾಧಿಕಾರವನ್ನು ಕೊಡುವುದೇ ಅಪಾಯಕಾರಿಯಾಗ್ತದೆ. ಸೈನಿಕರ ವಿರುದ್ಧ ಅಥವಾ ಅವರ ತಪ್ಪುಗಳನ್ನು ಎತ್ತಿ ಹಿಡಿದ ತಕ್ಷಣ ನೀವು ಏನು ಹೇಳ್ತೀರಿ? ದೇಶದ್ರೋಹಿಗಳು. ಸೊ ಏನಿವೆ, ಈ ಘಟನೆ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅವರು ಕ್ಷಮಾಪಣೆ ಮಾಡಿದರು, ಕೇಳಿದರು. ಈ ಕ್ಷಮಾಪಣೆಯ ಒಂದು ಪರ್ವ ಪ್ರಾರಂಭ ಆಗಿದೆ ಅಂತ ನನಗನ್ನಿಸೋದು ಪ್ರಾರಂಭ ಆಗಿದೆ. ಮೋದಿಯವರು, ಪ್ರಧಾನಿ ನರೇಂದ್ರ ಮೋದಿಯವರು ರೈತರ ಕ್ಷಮಾಪಣೆಯನ್ನು ಕೇಳಿದರು. ಈಗ ಅಮಿತ್ ಶಾ ಅವರು ದೇಶದ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಯಾಕೆಂದರೆ ಸೈನಿಕರು ಏನು ಅವರನ್ನು ಹೊಡೆದಾಕಿದ್ದಾರಲ್ಲ, ಆ ಕ್ರಮವನ್ನು ಅವರು ಒಪ್ಕೊಂಡಿದ್ದಾರೆ. ತಪ್ಪು ಅನ್ನೋದು ಒಪ್ಕೊಳ್ಳೋದು ಸರಿ, ಆದರೆ ಎಲ್ಲಿವರೆಗೆ ತಪ್ಪು ಅಂತ ಒಪ್ಕೋತೀರಿ? ಅದಕ್ಕೆ ಕಾರಣ ಏನು? ನೀವು ಸೈನಿಕರಿಗೆ ಕೊಟ್ಟ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಇದೆ, ಎಲ್ಲಿದೆ ಕಾರಣ? ಆ ಕಾಯ್ದೆಯನ್ನು ವಾಪಸ್ ಯಾಕೆ ಪಡ್ಕೊಳ್ಳಲ್ಲ ನೀವು? ನಿನ್ನೆ ಲೋಕಸಭೆಯಲ್ಲಿ ಆದ ಒತ್ತಾಯ ಕೂಡ ಅಷ್ಟೇ. ಸೊ ಅದನ್ನು ನೀವು ಯಾಕೆ ಇದು ಮಾಡಲ್ಲ? ನೀವು ಕೇವಲ ಕಿಲ್ಲಿಂಗ್ಸನ್ನು ರಿಗ್ರೆಟ್ ಮಾಡಿದರೆ ಸಾಕ? ಅದ್ರ ಬಗ್ಗೆ ಬೇರೆ ಬೇರೆ ವರದಿಗಳು ಬರ್ತಾ ಇವೆ. ಈಗಾಗಲೇ ಅವರ ವಿರುದ್ಧ, ಸೈನಿಕರ ವಿರುದ್ಧನೇ FIR ದಾಖಲಿಸಲಾಗಿದೆ. ನಾಗಾಲ್ಯಾಂಡ್ ಪೊಲೀಸರು FIR ದಾಖಲಿಸಿದ್ದಾರೆ. ಎಲ್ಲಿವರೆಗೆ ಬಂತು? ಸೈನಿಕರು ನೋಡಿ, ಪೊಲೀಸರು ಸೈನಿಕರ ಮೇಲೆ FIR ದಾಖಲಿಸುವಂಥ ಸ್ಥಿತಿಯನ್ನು ನಿರ್ಮಿಸಿದಾರಲ್ಲ, ಅದಕ್ಕೆ ಕಾರಣ ನಿಮ್ಮ ತಪ್ಪು ಆಲೋಚನೆಗಳು. ಇದಕ್ಕೆಲ್ಲ ಕಾರಣ ಮೋದಿ ಸರ್ಕಾರದ ತಪ್ಪು ಆಲೋಚನೆಗಳು. ದೇಶಪ್ರೇಮ ಅನ್ನುವ ಭ್ರಮೆಯಲ್ಲಿ ಬದುಕಿರುವಂಥದ್ದು. ದೇಶವನ್ನು ಅರ್ಥ ಮಾಡಿಕೊಳ್ಳದೆ ದೇಶಪ್ರೇಮದ ಬಗ್ಗೆ ಮಾತನಾಡಿದರೆ ಯಾವ ಬೆಲೆನೂ ಇಲ್ಲ. ಅದಕ್ಕೆ ಮೊದಲು ದೇಶ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ, ದೇಶವನ್ನು ಪ್ರೀತಿಸುವುದು ಹೇಗೆ ಅಂತ.
ಜನರನ್ನು ಬಿಟ್ಟು ಕೇವಲ ಭೂಮಿಯನ್ನು ಪ್ರೀತಿಸ್ತಾ ನಿಂತ್ಕೋಬೇಡಿ. ಆ ಜನರನ್ನ ಒಳಗೊಳ್ಳುವಿಕೆ. ಈಗ ಇನ್ಸರ್ಜೆನ್ಸಿನೂ ಈ ಒಂದು ಹಿಂಸಾತ್ಮಕ ಕತೆ ಎಲ್ಲ ನಡೀತಾ ಇವೆ. ಅಲ್ಲಿ ಅವರ ಜೊತೆ ಮಾತುಕತೆ ನಡೆಸಿ ಆ ಸಮಸ್ಯೆ ಬಗೆಹರಿಸುವುದು ಸಾಧ್ಯವಂತ ಆಲೋಚನೆ ಮಾಡ್ಬೋದಾಗಿತ್ತು. ಆ ದಿಸೆಯಲ್ಲೂ ಸರ್ಕಾರ ಆಲೋಚನೆ ಮಾಡಿಲ್ಲ. ಸೈನ್ಯವನ್ನು ಬಿಟ್ಟು ಹೆದರಿಸಿ ಬಗ್ಗಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಇತಿಹಾಸ ನಮ್ಗೆ ಆ ಪಾತ್ರವನ್ನು ಕಲಿಸಿದೆ. ಬಂದೂಕಿನ ನಳಿಗೆಯ ಮೂಲಕ ನೀವು ಆಡಳಿತ ನಡೆಸೋಕೆ ಸಾಧ್ಯ ಇಲ್ಲ. ಬಂದೂಕಿನ ನಳಿಗೆಯ ಮೂಲಕ ಆಡಳಿತ ನಡೆಸಿದ ಬಹುತೇಕ ಸರ್ವಾಧಿಕಾರಿಗಳು ಈ ದೇಶದಲ್ಲಿ ಮುಳುಗೋಗಿದ್ದಾರೆ, ಮಾನವನ ಇತಿಹಾಸದಲ್ಲಿ ಮುಳುಗೋಗಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಮಾತುಕತೆಯ ಮೂಲಕ ಪರಿಹಾರ ಕಂಡುಕೋಬೇಕು ಅಂತ. ಆದರೆ ಈ ಮೋದಿ ಸರ್ಕಾರ ಬಂದ ಮೇಲೆ ಅವರು ಯಾವುದಕ್ಕೂ ಮಾತುಕತೆಗೆ ಸಿದ್ಧರಿದ್ದವರೇ ಅಲ್ಲ. ಅವರು ಮಾತನಾಡಲಾರರು. ಅವರಾಡಿದ ಮಾತುಗಳನ್ನು ದೇಶದ ಜನ ಕೇಳಿಸ್ಕೋಬೇಕು ಅಂತ. ಅವರ ಈ ತಪ್ಪು ಹೆಜ್ಜೆಯಿಂದಾಗಿಯೇ ರೈತ ಚಳವಳಿ 1 ವರ್ಷಗಳ ಕಾಲ ನಡೆದದ್ದು. ಅದರಿಂದಾಗಿಯೇ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು, ಮಾನವ ಹಕ್ಕು ಸಂಘಟನೆಗಳು ಭಾರತವನ್ನು ಟೀಕಿಸುವಂಥ, ಭಾರತವನ್ನು ಮೂದಲಿಸುವಂಥ, ಭಾರತಕ್ಕೆ ಎಚ್ಚರಿಕೆ ನೀಡುವಂಥ ವಾತಾವರಣ ಸೃಷ್ಟಿಯಾದದ್ದು. ಸೊ ಆದ್ದರಿಂದ ಜನತಂತ್ರ ವ್ಯವಸ್ಥೆಯ ಮೂಲಭೂತ ಸತ್ವ ಮತ್ತು ಶಕ್ತಿ ಅಂದರೆ ಮಾತುಕತೆಯೇ ಆಗಿದೆ. ಸದಾ ಮಾತುಕತೆಯ ಬಾಗಿಲನ್ನು ನೀವು ತೆರೆದಿದ್ದರೆ ನೀವೇನು ಮಾಡಲಾರ್ರಿ. ನಾನೀಗ ಜಮ್ಮು ಕಾಶ್ಮೀರದ ಪ್ರಸ್ತಾಪ ಮಾಡಿದೆ. ನೀವು ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿಯ ಜನರ ಜೊತೆ ನೀವು ಸಮಾಲೋಚನೆ ನಡೆಸಿ ಅವರ ಮುಖ್ಯವಾಹಿನಿಗೆ ತರೆದಿರುವುದರಿದೆಯಲ್ಲ, ಅದು ಆ ಸಮಸ್ಯೆಯನ್ನು ಇನ್ನಷ್ಟು ಜಟಿಲಗೊಳಿಸಿದೆ. ಮಾತನಾಡಬೇಕು, ಕೇಳಿಸಿಕೊಳ್ಳಬೇಕು. ಒಂದು ಸರ್ಕಾರಕ್ಕೆ ಕೇಳಿಸಿಕೊಳ್ಳುವ ಕಿವಿ ಇರಬೇಕು, ಸ್ಪಂದಿಸುವ ಹೃದಯ ಇರಬೇಕು ಅಲ್ವಾ? ನೀವು ಕೇಳಿಸಿಕೊಳ್ಳುವ ಕಿವಿಯನ್ನು ಕಳೆದುಕೊಂಡಿದ್ದೀರಿ, ಸ್ಪಂದಿಸುವ ಹೃದಯ ಇಲ್ಲ. ಯಾಕೆಂದರೆ ಇವೆಲ್ಲದರ ನಡುವೆ ಇರಬೇಕಾದ ಆತ್ಮ ಇದೆಯಲ್ಲ, ಆ ಆತ್ಮ ಕಲುಷಿತಗೊಂಡಿದೆ ಅಂತ. ಆ ಕಾರಣಕ್ಕಾಗಿ ನೀವು ಸಂಪೂರ್ಣವಾಗಿ ಈ ದೇಶದ ಜನರಿಂದ ಬೇರೆಯಾಗಿದ್ದೀರಿ. ಜನರ ನಾಡಿ ಮಿಡಿತವನ್ನು, ಹೃದಯದ ಬಡಿತವನ್ನು ಅರ್ಥ ಮಾಡಿಕೊಳ್ಳದ ಯಾವುದೇ ಪ್ರಭುತ್ವ ಹೆಚ್ಚು ಕಾಲ ಇರೋದು ಕಷ್ಟ. ಆದ್ದರಿಂದ ಈಗ ಮಾಡಬೇಕಾದ ಕೆಲಸ ಅಂತ ಅಂದರೆ ಸಶಸ್ತ್ರ ಪಡೆಗಳ ಈ ವಿಶೇಷಾಧಿಕಾರ ಕಾನೂನಿದೆಯಲ್ಲ, ಅದನ್ನು ವಾಪಸ್ ಪಡಬೇಕು. ಸೈನ್ಯಕ್ಕೆ, ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ಕೊಡುವುದು ಅಪಾಯಕಾರಿಯಾಗುತ್ತೆ. ಒಂದು ನಾಗರಿಕ ಸರ್ಕಾರದ ನಿಯಂತ್ರಣದಲ್ಲಿ ಪೊಲೀಸ್ ಮತ್ತು ಸಶಸ್ತ್ರ ಪಡೆಗಳಿರಬೇಕೇ ಹೊರತು ಅವರಿಗೆ ಸಂಪೂರ್ಣವಾಗಿ ನೀವು ಕೊಡೋದಿದೆಯಲ್ಲ, ಅದು ಪಾಕಿಸ್ತಾನದ ಉದಾಹರಣೆ ನಮ್ಮ ಮುಂದೆ ಇದೆ ಅಲ್ವಾ? ಅದು ಮಿಲಿಟರಿ ಆಡಳಿತ ಆಗುತ್ತೆ, ಮಿಲಿಟರಿ ಪವರ್ ಆಗುತ್ತೆ. ಅದು ಯಾವ ದೇಶವನ್ನು ಉಳಿಸಲ್ಲ. ಪೊಲೀಸರು, ಸಶಸ್ತ್ರ ಪಡೆಗಳು ಇರುವುದು ದೇಶದ ರಕ್ಷಣೆಗೆ ಹೊರತು ದೇಶದ ಜನರ ಮೇಲೆ ಆಕ್ರಮಣ ನಡೆಸುವುದಕ್ಕಲ್ಲ. ಅಧಿಕಾರಸ್ಥರ ಮಾತಿನಂತೆ ಹೋಗ್ಬಿಟ್ಟು ಯಾರನ್ನೋ ಗುಂಡು ಹೊಡೆಯೋದಲ್ಲ. 14 ಅಮಾಯಕರ ಈ ಹತ್ಯೆ ಇದೆಯಲ್ಲ, ಇದರ ಜವಾಬ್ದಾರಿ ಯಾರದ್ದು? ಈ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೋಬೇಕಲ್ವಾ? ಕೇವಲ ಕ್ಷಮೆ ಕೇಳಿದರೆ ಸಾಕ? ನೀವು ಸಂಸತ್ನಲ್ಲಿ ಕ್ಷಮಿಸಿ, ಎಲ್ಲಿವರೆಗೆ ನೀವು ಕ್ಷಮೆ ಕೇಳ್ತಾ ಹೋಗ್ತೀರಿ? ನೀವು ಕ್ಷಮೆ ಕೇಳಿದ್ದು ಯಾಕೆ? ರೈತರ ಕ್ಷಮೆ ಕೇಳಿದ್ರಿ, ಈಗ ದೇಶದ ಕ್ಷಮೆ ಕೇಳಿದ್ರಿ ಅಮಿತ್ ಶಾ ಮತ್ತು ಮೋದಿ. ಇನ್ನು ಮುಂದೆ ನೀವು ಯಾರ್ಯಾರ ಕ್ಷಮೆ ಕೇಳಬೇಕಾಗುತ್ತೋ ಗೊತ್ತಿಲ್ಲ, ಆದರೆ ನೀವು ಕ್ಷಮೆ ಕೇಳುವ ಪರಿಸ್ಥಿತಿ ಬರದಿರಲಿ ಅಂತ ನಾನು ಆಶಿಸ್ತೀನಿ. ಯಾಕಂದರೆ ಪ್ರಭುತ್ವವೇ ಕ್ಷಮೆ ಕೇಳುವುದು ಒಂದು ಸರಮಾಲೆಯಂತೆ ಆಗಿಬಿಟ್ರೆ ಅದು ಆ ದೇಶ ಉಳಿಲ. ತಪ್ಪು ಮುಗಿದ ಮೇಲೆ ಕ್ಷಮೆ ಕೇಳಿದ್ರೇನು ಬಿಟ್ಟರೇನು? ತಪ್ಪು ನಡೆದು ಹೋಗಿದೆ. 14 ನಾಗರಿಕರ ಹತ್ಯೆ ಆಗಿದೆ. ಯಾಕೆಂದರೆ ಸಶಸ್ತ್ರ ಪಡೆಗಳಿವೆಯಲ್ಲ, ಅದರ ಮನಸ್ಥಿತಿ ಹಾಗೇ ಇರುತ್ತೆ. ಅದನ್ನು ಪೊಲೀಸ್ ಮನಸ್ಥಿತಿ ಅಂತ ಕರಿತೀನಿ ನಾನು. ಅದು ಸಶಸ್ತ್ರ ಪಡೆಗಳ ಸೈನ್ಯದ ಮನಸ್ಥಿತಿ ಅನ್ಕೋತೀನಿ. ಹಿಂಸೆಗಾಗಿ ಅದು ಹಪಹಪಿಸ್ತಾ ಇರುತ್ತೆ, ಯಾಕೆಂದರೆ ಅವ್ರ ಕೈಯಲ್ಲಿ ಆಯುಧ ಇರುತ್ತೆ. ಹಿಂಸೆಗಾಗಿ ಹಪಹಪಿಸುವ ಮಿಲಿಟರಿ ಮನಸ್ಸಿದೆಯಲ್ಲ, ಆ ಮಿಲಿಟರಿ ಮನಸ್ಸು ಹೆಚ್ಚು ಕಾಲ ಸುಮ್ಮನಿರಲಾರದು. ಅವರಿಗೆ ಒಂದು ಗುರಿ ಬೇಕು. ಯಾರು
ಹೊಡೆಯೋದಕ್ಕೆ ಯಾರು ಬೇಕು? ಅವ್ರು ಕಳ್ಳರು ಆಗ್ಬೋದು, ಯೋಗ್ಯರು ಆಗ್ಬೋದು, ದೇಶದ ಪ್ರಜೆಗಳು ಆಗ್ಬೋದು, ವಿದೇಶಿ ಪ್ರಜೆ, ಯಾವನೋ ಅವನು ಹೊಡೆದಾಕು. ಅಂಥ ಒಂದು ಮನಸ್ಸಿದೆಯಲ್ಲ, ಅಂತಹ ಮನಸ್ಸು ಸೈನ್ಯಕ್ಕೆ, ಪೊಲೀಸರಿಗೆ ಇರುತ್ತೆ. ಆದ್ದರಿಂದ ಸೈನ್ಯ ಮತ್ತು ಪೊಲೀಸರನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನುವ ಒಂದು ಅರಿವು ಪ್ರಭುತ್ವಕ್ಕೆ ಇರಬೇಕು. ದುರ್ದೈವ ಅಂದರೆ ಇವತ್ತು ಪ್ರಭುತ್ವಕ್ಕೆ ಅದಿಲ್ಲ. ಆದ್ದರಿಂದ ಈ ಕಾನೂನು ಏನಿದೆ, ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾನೂನು, ಅದು ಮುಂದೆ ಯಾರ ಹಕ್ಕುಗಳನ್ನು ಕಸಿದುಕೊಳ್ಳುತ್ತೋ, ಯಾರ ಜೀವವನ್ನು ಕಸಿದುಕೊಳ್ಳುತ್ತೋ ನನಗೆ ಗೊತ್ತಿಲ್ಲ. ಅದನ್ನು ಯೋಚನೆ ಮಾಡಿದಾಗ ನನಗೆ ಭಯ ಆಗುತ್ತೆ. ಆದಷ್ಟು ಬೇಗ ಕ್ಷಮೆ ಕೇಳಿದ ಮೋದಿ ಮನೆಗೆ ಅಮಿತ್ ಶಾ ಈ ಕಾನೂನನ್ನು ವಾಪಸ್ಸು ಪಡೀಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.